ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿದ್ದು ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಕುರ್ಚಿ ವಾರ್ ಏನಿದೆ ಶಮನಕ್ಕೆ ಈಗ ಕೋಳಿ ಸಾಂಬಾರ್ ಏನಿದೆ, ಕೋಳಿ ಸಾರು ರೀತಿಯಲ್ಲಿ ಒಂದು ರೀತಿಯಲ್ಲಿ ಅದು ದಾರಿಯ ಹಾಕಿದೆ. ಸಿಎಂ ಕುರ್ಚಿ ವಾರ ವಿಚಾರಕ್ಕೆ ಈಗ ಅದರ ಶಮನಕ್ಕೆ ಕೋಳಿ ಸಾಂಬಾರ್ ಅಥವಾ ಸಾರು. ಸಿಎಂ ಡಿಕೆ ನಿವಾಸದಲ್ಲಿ ಕೌಂಟರ್ ಬ್ರೇಕ್ಫಾಸ್ಟ್ ನಡೀತಾ ಇದೆ, ನಡೆದಿದೆ ಕೂಡ. ಈಗಾಗಲೇ ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ಫಾಸ್ಟ್ ವಿರಾಮವನ್ನು ಕೊಡಲಾಗಿದೆ. ಈ ಒಂದು ವಿಚಾರದಲ್ಲಿ ಡಿಕೆಶಿಗೆ ಇಡ್ಲಿ ಸಾಂಬಾರ್ ಮತ್ತು ಉಪ್ಪಿಟ್ಟು ಸಿಹಿ ಬಡಿಸಲಾಗಿತ್ತು. ಇದೀಗ ಸಿಎಂಗೆ ಕನಕಪುರದಿಂದ ತಂದಂತಹ ಸಾಗಿಸಿದಂತಹ ನಾಟಿ ಕೋಳಿ ಸಾಂಬಾರು ಊಟ, ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಪೆಪ್ಪರ್ ಫ್ರೈ, ಕಾಲ್ ಸೂಪು ಟಿಫನ್ನಲ್ಲಿ ಎಲ್ಲವೂ ಕೂಡ ಸೇರಿತ್ತು. ಮಾಂಸಾಹಾರ ಪ್ರಿಯವಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ಅದೇ ವಿಚಾರವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ಏನೇನು ಇಷ್ಟವೋ ಅದನ್ನು ಮಾಡಿಸಿದ್ದಾರೆ. ಬ್ರೇಕ್ಫಾಸ್ಟ್ಗೆ ನಿಮ್ಮ ಮನೆಗೆ ಬಂದಾಗ ನೀವು ನನಗೆ ಇಡ್ಲಿ ಸಾಂಬಾರು ಕೊಟ್ಟಿದ್ರಿ, ಉಪ್ಪಿಟ್ಟು ಕೊಟ್ಟಿದ್ರಿ, ಬನ್ನಿ ನಾನು ನಿಮಗೆ ನಾಟಿ ಕೋಳಿಯನ್ನೇ ಟಿಫನ್ ಆಗಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾಟಿ ಕೋಳಿಯಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ, ಸೂಪ್ ಆಗಿರ್ಬೋದು, ಪೆಪ್ಪರ್ ಫ್ರೈ ಆಗಿರ್ಬೋದು, ಈ ರೀತಿಯಾಗಿ ಸಾಂಬಾರು ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡಿಸಿ ರೆಡಿ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ನಾಟಿ ಕೋಳಿ ಅಂದರೆ ತುಂಬ ಇಷ್ಟ, ಅವರು ಇಷ್ಟಪಟ್ಟು ತಿಂತಾರೆ. ಹೀಗಾಗಿ ಅವರು ತುಂಬ ಖುಷಿ ಆಗಲಿ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಅವರ ಮನೆಯಲ್ಲಿ ಮಾಡಿಸಿದ್ದಾರೆ. ಕನಕಪುರದಿಂದ ತಂದಂತಹ ನಾಟಿ ಕೋಳಿ ಏನಿದೆ, ಆ ನಾಟಿ ಕೋಳಿಯ ಸಾಂಬಾರನ್ನ, ರಾಗಿ ಮುದ್ದೆ, ಇದಕ್ಕೆಲ್ಲ ರೀತಿಯ ಒಂದು ರೀತಿ ಟಿಫನ್ ಅಂದ್ಕಿಂತ ಇದು ಊಟನೇ ಆಗ್ಬಿಡ್ತು ಇನ್ನೇನು. ಅದೇ ರೀತಿಯಲ್ಲಿ ಭರ್ಜರಿ ಊಟವನ್ನು ಮಾಡಿಸಿದ್ದಾರೆ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹೀಗಾಗಿ ಬೆಳಗ್ಗೆನೇ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಉಪಹಾರವನ್ನು ಸವಿದಿದ್ದಾರೆ ಸಿಎಂ ಸಿದ್ದು. ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಆಗಿತ್ತು. ಇವರಿಬ್ಬರ ಒಂದು ಮೀಟಿಂಗ್ ಅಥವಾ ಈ ಒಂದು ಬ್ರೇಕ್ಫಾಸ್ಟ್ ಏನಿದೆ ಎಲ್ಲ ಒಂದು ವಿಚಾರಕ್ಕೂ ಕೂಡ ತೆರೆ ಎಳೆದಿದೆ. ನಾಟಿ ಕೋಳಿ ಸಾಂಬಾರಿನ ಒಂದು ಪಾಲಿಟಿಕ್ಸ್ ಕೂಡ ಅಂತ ಅನ್ಬೋದು. ಆದರೆ ಸದ್ಯಕ್ಕಂತೂ ಇವರು ಬ್ರೇಕ್ಫಾಸ್ಟಿಗೆ ಬಂದು ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಿರೋವಂಥದ್ದು ನಿಜ ಇದ್ದೇ ಇರುತ್ತೆ. ಯಾಕಂದರೆ ರಾಜಕೀಯವಾಗಿ ಕೆಲವೊಂದು ವಿಚಾರ ಈಗ ಏನಿದೆ, ಮುಖ್ಯವಾಗಿ ಅವರ ತಲೆಯಲ್ಲಿರುವಂಥದ್ದು ಒಂದೇ ವಿಚಾರ. ಈಗ ಏನಂತಂದರೆ ಮುಂದಿನ ಅಧಿವೇಶನದಲ್ಲಿ ನಾವೇನು ಮಾತನಾಡಬೇಕು, ವಿರೋಧ ಪಕ್ಷದವರು ಕೇಳಿದಾಗ, ವಿಪಕ್ಷಗಳು ಪ್ರಶ್ನೆ ಮಾಡಿದಾಗ ನಾವು ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕೆನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಿರ್ತಾರೆ. ಅದರ ಜೊತೆಗೆ ಕೆಲವೊಂದು ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಗ್ಬೋದು, ಬೇರೆ ಬೇರೆ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ. ಮತ್ತು ಸಚಿವ ಸಂಪುಟ ಪುನರ್ರಚನೆಗೆ ಸದ್ಯಕ್ಕಂತ ಅದನ್ನು ಯೋಚನೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಅಧಿವೇಶನ ಮುಗಿದ ನಂತರ ಎಲ್ಲವನ್ನು ಕೂಡ ಯೋಚನೆ ಮಾಡ್ಬೋದು. ಆದರೆ ಮುಂದಿರುವಂತಹ ಮುಖ್ಯವಾಗಿ ಏನಿದೆ ಈ ಒಂದು ವಿಚಾರ ಅಧಿವೇಶನದ, ಅದರ ಬಗ್ಗೆ ಚರ್ಚೆ ಅಂತ ಮಾಡೇ ಮಾಡಿರ್ತಾರೆ. ಹೇಗಿರಬೇಕು, ಹೇಗೆ ಯಾವ್ಯಾವ ಸಮಸ್ಯೆಗಳ ಬಗ್ಗೆ ನಾವು ಕಿವಿ ಕೊಡಬೇಕು, ಅಲ್ಲಿ ಏನು ಕೇಳಬಹುದು ನಮಗೆ, ಅದಕ್ಕೆ ನಾವು ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ಅದು ಎಲ್ಲವೂ ಕೂಡ ಚರ್ಚೆ ಆಗಿರುತ್ತೆ. ಆದರೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಸದ್ಯಕ್ಕೆ ಇಬ್ಬರ ಮನೆಗೂ ಒಬ್ಬೊಬ್ಬರು ಬಂದಿದ್ದಾಯಿತು. ಮುಂದಿನ ಒಂದು ನಡೆ ಏನು, ಯಾಕಂದರೆ ಇಬ್ಬರು ಅಲ್ಲಿ ಸಿದ್ದರಾಮಯ್ಯ ಮನೆಗೆ ಹೋದಾಗ ಇಬ್ಬರು ಸೇರ್ಕೊಂಡು ಸುದ್ದಿಗೋಷ್ಠಿ ಮಾಡಿದ್ರು, ಇಲ್ಲಿ ಕೂಡ ಇದೇ ರೀತಿಯಾಗಿ ಮಾಡಿದ್ರೆ ಅದು ಏನು ಮಾತನಾಡ್ತಾರೆ ಅನ್ನೋದು ತುಂಬ ಚರ್ಚೆ ಇತ್ತು. ಹೀಗಾಗಿ ಇವರಿಬ್ಬರ ಮೀಟಿಂಗ್ ಅಂತೂ ಸದ್ಯಕ್ಕೆ ಎಲ್ಲ ವಿಚಾರಗಳನ್ನು ತಣ್ಣಗೆ ಮಾಡಿದೆ. ಎಲ್ಲರನ್ನೂ ಕೂಡ ಕೂಲಾಗಿರಿ, ನೀವು ಸದ್ಯಕ್ಕೆ ನಾವಿಬ್ಬರು ಚೆನ್ನಾಗಿದ್ದೀವಿ ಅನ್ನೋದ ರೀತಿಯಲ್ಲಿ ಹೇಳಿದಂತೆ ಕಾಣ್ತಾ ಇದೆ. ಈ ಒಂದು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಸಿದ್ದರಾಮಯ್ಯ ಅವರಂತೂ ತುಂಬ ಖುಷಿಯಿಂದಾನೇ ಊಟ ಮಾಡಿರ್ತಾರೆ. ಯಾಕಂದರೆ ಅವ್ರಿಗೆ ಇಷ್ಟವಾಗಿರುವಂಥದ್ದನ್ನೇ ಬಡಿಸಿದ್ದಾರೆ ಡಿ ಕೆ ಶಿವಕುಮಾರ್. ಹೀಗಾಗಿ ಇದು ಕೂಡ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಮನಗೆಲ್ಲುವಂತಹ ಒಂದು ವಿಚಾರದವಾಗಿ ಯೋಚನೆ ಮಾಡಿರ್ಬೋದು ಡಿ ಕೆ ಶಿವಕುಮಾರ್ ಅವರು. ಹೌದು, ಡಿ ಕೆ ಶಿವಕುಮಾರ್ ನನ್ನ ಮನೆಗೆ ಹೋದಾಗ ಈ ರೀತಿಯಾಗಿ ತುಂಬ ಚೆನ್ನಾಗಿ ನೋಡಿಕೊಂಡ, ನಾನು ಅವ್ರ ಮಾತು ಕೇಳೋಣ, ಅದರಲ್ಲಿ ಏನಿದೆ ಅನ್ನುವಂಥ ರೀತಿಯಲ್ಲಿ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಹೀಗಾಗಿ ಇಬ್ಬರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.